ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ಮಹಾತ್ಮ ಬಸವೇಶ್ವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಪೂಜ್ಯರ ನೇತೃತ್ವದಲ್ಲಿ ಸಂಭ್ರಮದಿಂದ ಜರುಗಿದೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ವೇದಿಕೆ ಮುಂಭಾಗದಲ್ಲಿರುವ ಬಸವೇಶ್ವರ ಮೂರ್ತಿಗೆ ಗೌರವ ನಮನ ಸಲ್ಲಿಸಲಾಗಿದೆ. ಕನಕಪುರ ಗ್ರಾಮದ ಬಸವೇಶ್ವರ ಮೂರ್ತಿಯ ಅನಾವರಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರು ಬಸವರಾಜ್ ದನ್ನೂರ್ ಮಾತನಾಡಿ, ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲೇ ಪಾರ್ಲಿಮೆಂಟ್ ತೋರಿಸಿಕೊಟ್ಟವರು. ಬಸವಣ್ಣನವರು ಇಂದು ನಾವೆಲ್ಲರೂ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಸಾಗುತ್ತಿರುವುದೇ ಬಸವಣ್ಣನವರ ಹಾದಿ ಮೇಲೆ. ಇಂದಿನ ದಿನಗಳಲ್ಲಿ ಸಮಾಜದಲ್ಲಿ ಬಸವಣ್ಣನವರ ಭಕ್ತರನ್ನು ಅಪಮಾನ ಮಾಡುವ ಕೆಲವು ಸ್ವಾಮೀಜಿಗಳನ್ನು ಜನರೆಲ್ಲರೂ ಈ ಸಮಾಜ ನೋಡುತ್ತಾ ಇದೆ. ಹಾಗೆ ಈ ಸಮಾಜ ಯಾವತ್ತೂ ಅವರನ್ನು ಕ್ಷಮಿಸೋಲ್ಲ ಎಂದು ಹೇಳುತ್ತಾ ಬಸವಣ್ಣನವರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಹುಲಸೂರಿನ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಾಡೋಜ ಬಸವಲಿಂಗ ಪಟ್ಟದೇವರು, ಶಿವಾನಂದ ಮಹಾಸ್ವಾಮಿಗಳು, ಭರತರುನ ಚಿಕ್ಕಗುರು ನಂಜೇಶ್ವರ ಸ್ವಾಮೀಜಿಗಳು, ಶರಣಬಸಪ್ಪ ಕುಡ್ಡಳ್ಳಿ, ರೇಣುಸಿದ್ದಯ್ಯ ಮಠ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಇದೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಬಂಧುಗಳೇ, ಬಡ ಮುಖ್ಯದ ಹಸ್ತದಿಂದ ಮಹಾಗುರುವಿನ ಮೂರ್ತಿ ಜನ ದರ್ಶನಕ್ಕೆ ಅನುವಾಗಿದೆ ಅಂತ ಈ ಸಂದರ್ಭದಲ್ಲಿ ಮೂರ್ತಿ ದರ್ಶನ ಮಾಡಬೇಕು. ಪರಮಾ ಬಂಧುರೇ ಬಸವಣ್ಣನಿಗಾಯ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ ಗುರು ಬಸವಣ್ಣನಯ್ಯ. ನಿಮ್ಮ ಸಾಹಿತ್ಯ ಈ ವಚನ ಯಾಕೆ ಹೇಳಲಿಕ್ಕೆ ಬಯಸ್ತೇನೆ? ಬಸವ ಬಾರೈ ಮಧ್ಯ ಲೋಕದೊಳಗೆ ಭಕ್ತರುಂಟೆ, ಹತ್ತಾರು ಇಲ್ಲವಯ್ಯ, ಹತ್ತಾರು ಇಲ್ಲವಯ್ಯ, ಹತ್ತಾರು ಇಲ್ಲವಯ್ಯ, ನಾನೊಬ್ಬರೇ ಭಕ್ತ, ಉಳಿದವರೆಲ್ಲರೂ ಜಂಗಮ ಲಿಂಗ, ನೀವೆಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಬಸವಣ್ಣ. ಎಂತ ಮಾತಿ ಜಗತ್ತಿನಾಗ ಇಡೀ ಜನರೆಲ್ಲ ದೇವರು ಪರಮಾತ್ಮ ಸಾಕ್ಷಾತ್ ಕೂಡಲ ಸಂಗಮ ದೇವ, ನಾನೊಬ್ಬ ಭಕ್ತ ಅಂತ ಹೇಳಿದಂತ ಬಸವಣ್ಣನ ಭಕ್ತರಿಗೆ ನೀವು ತಾಲಿಬಾನಿಗಳಂತೀರಿ ಅಂದ್ರೆ ನೀವೆಂತಹ ಒಂದು ಮನಸ್ಸುಗಳನ್ನ ತುಂಬಿಕೊಂಡು ಕುಂತಿದ್ದೀರಿ. ನೀವು ಬಸವಣ್ಣನ ಭಕ್ತರನ್ನು ಅಪಮಾನಿಸ್ತಾ ಇಲ್ಲ, ನೀವು ಸಾಕ್ಷಾತ್ ಬಸವಣ್ಣನವರನ್ನೇ ಅಪಮಾನಿಸ್ತಾ ಇದ್ದೀರಿ ಗುರುಗಳೇ. ನಿಮ್ಮಲ್ಲಿ ಏನಾದ್ರೂ ನೈತಿಕತೆ ಇದ್ರೆ, ನೀವೇನಾದ್ರೂ ಕಾವಿ ಧರಿಸಿದ್ರೆ, ನೀವು ಇದೇ ಕ್ಷಣ ಸಾಷ್ಟಾಂಗ ನಮಸ್ಕಾರ ಹಾಕಿ ಇಡೀ ನಾಡಿಗೆ ಕ್ಷಮೆ ಕೇಳಬೇಕು. ನೀವು ಇಡೀ ನಾಡಿಗೆ ಕ್ಷಮೆ ಕೇಳಬೇಕು. ಯಾಕೆಂದ್ರೆ ಬಸವಣ್ಣನವರು ತಾಲಿಬಾನಿಗಳನ್ನ ಶರಣರನ್ನಾಗಿ ಮಾಡಿರುವಂತವ್ರು ಬಸವಣ್ಣನವರು. ನಮ್ಗೆ ಎಂತ ಪರಂಪರೆ ಗೊತ್ತಾ? ತಾಲಿಬಾನಿಗಳು ಬಂದರೂ ಕೂಡ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಉಳಿದವರು ಶರಣರಾಗ್ತಾರೆ. ಒಬ್ಬ ಕಳ್ಳ ಬಂದಿದ್ದ ಬಸವಣ್ಣನವ್ರ ಮನೆಗೆ, ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಬಸವಣ್ಣನವ್ರ ಮನೆಗೆ ಕಳ್ಳ ಬಂದಿದ್ದ, ಕಳ್ಳ ಬಂದಂತ ಕಳ್ಳ ಶರಣಾಗ್ಯಾನ. ಹಂಗೇನೆ ತಾಲಿಬಾನಿಗಳು ಏನಾದ್ರು ಬಸವಣ್ಣನವರ ಸಂಪರ್ಕಕ್ಕೆ, ಬಸವ ತತ್ವದ ಸಂಪರ್ಕಕ್ಕೆ, ವಚನ ಸಾಹಿತ್ಯದ ಸಂಪರ್ಕಕ್ಕೆ, ಈ ಬಸವ ಸಂಸ್ಕೃತಿಯ ಸಂಪರ್ಕಕ್ಕೆ ಬಂದ್ರೆ ಅವರು ಕೂಡ ಶರಣರಾಗ್ತಾರೆ. ಅಂತಹ ಒಂದು ಸಂಸ್ಕೃತಿಗೆ, ಅಂತಹ ಒಂದು ತತ್ವಕ್ಕೆ, ಅಂತಹ ಒಂದು ಸಿದ್ಧಾಂತಕ್ಕೆ, ಅಂತಹ ಒಂದು ಪರಂಪರೆಗೆ ತಾವು ಅಪಮಾನ ಮಾಡ್ತಾ ಇದ್ದೀರಲ್ಲ ಗುರುಗಳೇ. ಎಲ್ಲೋ ತಾವು ಎಡವಿದ್ದೀರಿ, ಎಲ್ಲೋ ತಾವು ತಪ್ಪಿದ್ದೀರಿ, ಅಥವಾ ತಮ್ಮ ಒಂದು ಕೆಟ್ಟ ಕಾಲ ಶುರುವಾಗಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಬಸವಣ್ಣನವರನ್ನು ನಿಂದಿಸಿದವರು ಯಾರೂ ಉಳಿಯೋದಿಲ್ಲ, ಬಸವಣ್ಣನವರನ್ನು ನಂಬಿದವರು ಮಾತ್ರ ಈ ಜಗತ್ತಿನಲ್ಲಿ ಉಳಿತಾರೆ. ಅದಕ್ಕಾಗಿ ಪೂಜ್ಯರೇ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮೂಸಲ ಬಂದಿದ್ದಾರೆ. ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ
ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರು ಬರೆದಂತ ವಚನ ಇದು. ಈ ವಚನವನ್ನ ನಾನು ಯಾಕೆ ಹೇಳಲಿಕ್ಕೆ ಉಲ್ಲೇಖ ಮಾಡ್ಲಿಕ್ಕೆ ಬಯಸ್ತೀನಿ ಅಂದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ಭವ್ಯವಾಗಿರ್ತಕ್ಕಂಥ ಬಸವಣ್ಣನ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ರೆ ನೋಡುವಾಗ ಇಲ್ಲಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ರೆ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದಂಗಾಯ್ತು. ಇದು ಬಹಳ ಸಂತೋಷ. ನಿಮ್ಮ ಊರಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲ, ಎಲ್ಲರೂ ಸರಿಸಮಾನವೆಂದು ನೀವೆಲ್ಲರೂ ಬದುಕ್ತಿದ್ದೀರಿ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ಕಲ್ಕೊಳ್ಳಬೇಕೆಲ್ಲರೂ. 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಬೇಕು. ಜೀವನದಲ್ಲಿ ಒಂದು ವಚನ ನೀವೇನು ಮಾಡಬೇಕು, ಪಠಣವನ್ನು ಮಾಡಬೇಕು. ದಿನಾಲು ಶರಣರ ವಚನಗಳನ್ನು ಜೀವನದಲ್ಲಿ ಒಂದು ವಚನಗಳನ್ನು ಪಠಣ ಮಾಡ್ರಿ. ನಿಮ್ಮ ಮನೆಗಳನ್ನೇ ಮಹಾಮನೆಗಳನ್ನು ಮಾಡಿಕೊಳ್ಬೇಕು. ಬಸವಣ್ಣವರಂದ್ರೆ ಈ ಲಿಂಗಾಯತ ಧರ್ಮದ ಧರ್ಮಗುರು ಬಸವಣ್ಣವರು. ನಾವೆಲ್ಲರೂ ಲಿಂಗಾಯತರು. ಪ್ರಪ್ರಥಮವಾಗಿ ನೀವೆಲ್ಲರೂ ತಿಳ್ಕೊಳ್ಬೇಕು. ಎಲ್ಲಿ ಹೋದರೂ ಕೂಡ ನೀವು ಏನು ಹೇಳ್ಬೇಕಂದ್ರೆ ನಾವು ಲಿಂಗಾಯತಿದ್ದೇವೆ, ನಾವು ಲಿಂಗಾಯತಿದ್ದೇವೆ. ನಮ್ಮ ಧರ್ಮಗುರು ಬಸವಣ್ಣವರು ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಏನ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗಿ ಹೇಳಬೇಕು, ಅದರಂತೆ ನಡಿಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ರೇವಣಸಿದ್ದಯ್ಯ ಮಠ ಅವರನ್ನು ಕೇಳಿದಾಗ ಅವ್ರು ಹೇಳಿದ್ರಪ್ಪ ಅವರು ಬರಬೇಕಂದಾಗ ಅವ್ರು ಮೊದಲೇ ಹೇಳಿದ ಒಂದು 5 ನಿಮಿಷ ಮೊದಲೇ